ಇಲ್ಲಾದರೂ ಸ್ವಲ್ಪ ಹ್ಯುಮನಿಟಿ ಮೆರೀತಾರೆ ನೋಡೋಣ. ಅಲ್ಲಿ ನಾಯಿ ಎಲ್ಲ ತಿಂತಾ ಇತ್ತು. ಬದುಕಿರ್ಬೇಕಾದ್ರೆ ಎಷ್ಟು ಎಗರಾಡ್ತೀವಿ, ಸತ್ತ ಮೇಲೆ ಡೆಡ್ ಬಾಡಿನ ಯಾರು ಕೇರ್ ಮಾಡಲ್ಲ ಅನ್ನೋದಕ್ಕೆ ಅದೊಂದು ಬೆಸ್ಟ್ ಎಕ್ಸಾಂಪಲ್ ಆಗಿರೋಂಥ ಒಂದು ಜಾಗ. ಮ್ಯಾಕ್ಸಿಮಮ್ ಇದು ಒಂದು ದೇವಸ್ಥಾನಕ್ಕೆ ಬಂದರೆ ನೀವು ಬೆಳಗ್ಗೆ ಟೈಮ್ಲಂತೂ ದೇವ್ರ ದರ್ಶನಕ್ಕೆ ಹೋಗಲೇಬೇಡಿ. ನೋಡೋಕ್ಕೆ ಸ್ವಲ್ಪ ಜನ ಕರಡ ಥರನೇ ಇರ್ತಾರೆ. ಒರಿಜಿನಲ್ ಕಾಶಿ ಹಿಂಗೆ ಇರುತ್ತೆ ನೋಡಿ. ಚಿಕ್ಕ ಚಿಕ್ಕ ಜಾಗ, ಒಂದು ಚಿಕ್ಕ ಜಾಗ ಸಿಕ್ಕಿದ್ರೆ ಸಾಕು ಅಲ್ಲೇ ಬಿಸ್ನೆಸ್ ಶುರು ಮಾಡಿಬಿಡ್ತಾರೆ. ಕೆಳಗಡೆ ಮೋರಿದೆ, ಇಲ್ಲೇ ಪಕ್ಕದಲ್ಲೇ ಚಾಯ್, ಈ ಕಡೆ ಬಂದರೆ ಏನೋ ತಿಂಡಿ ಎಲ್ಲ ಮಾಡ್ತಾ ಇರ್ತಾರೆ. ಮಿನಿಮಮ್ಮಾಗಿ 100 ಹೆಣ ಸುಡ್ತಾರಂತೆ, ಒಂದಲ್ಲ ಎರಡಲ್ಲ 100 ಹೆಣ. ವರ್ಲ್ಡಲ್ಲೇ ಒನ್ ಆಫ್ ದ ಓಲ್ಡೆಸ್ಟ್ ಸಿಟಿ, ಓಲ್ಡೆಸ್ಟ್ ಟೆಂಪಲ್ ಅಂತಲೇ ಹೇಳ್ಬೋದು. 10,000 ವರ್ಷ ಆಗಿರುವಂಥ ಒಂದು ಜಾಗ. ಇದೊಂಥರ ನಮ್ಮ ಬೆಂಗಳೂರಿನ ಅವಿನ್ಯೂ ರೋಡು, ಸಂಡೇ ಬಜಾರ್ ಇರುತ್ತಲ್ಲ, ಆ ಥರ ಗಜ 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 ಅಂತ ಇರುವಂಥ ಜಾಗ. ಬಿಕಾಸ್ ಇಲ್ಲಿ ತುಂಬ ಜನ ಹೇಳಿದ್ದೇನೆಂದರೆ ಟೋಪಿ ಹಾಕ್ಬಿಡ್ತಾರೆ, ಅದು ನೋಡಿಕೊಂಡು ಕೂತ್ಕೊಳ್ಳಿ ಅಂತ ಹೇಳಿದರು. ನಮಸ್ಕಾರ, ನಾನು ಸಂತ. ಇವತ್ತು ನಾನಿದ್ದೀನಪ್ಪ ಅಂದರೆ ಕಾಶಿ ದೇವಸ್ಥಾನನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀನಿ. ಇಲ್ಲಂತೂ ಸಿಕ್ಕಾಪಟ್ಟೆ ಸ್ಕ್ಯಾಮ್ಸು. ರೋಡ್ ಪೂರ್ತಿ ಟಾಂಗಾ ಗಾಡಿಗಳಲ್ಲಿ ಹೆವಿ ಸ್ಕ್ಯಾಮ್ ಮಾಡ್ತಾರೆ. ಅದಾದಮೇಲೆ ದೇವಸ್ಥಾನ ನಿಯರ್ ಬೈಯಲ್ಲಿ ಈ ಲಾಕರ್ನೆಲ್ಲ ಹೆವಿ, ಅಂದರೆ ಲಾಕರ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ಸ್ಕ್ಯಾಮ್ ಮಾಡ್ತಾರಂತೆ. ಬಿಕಾಸ್ ಏನಂದರೆ ಫ್ರೀ ಲಾಕರ್ ಕೊಡ್ತೀನಿ, ಬನ್ನಿ ಫ್ರೀ ಲಾಕರ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಲಾಕರ್ಗೆ ಚಾರ್ಜ್ ಮಾಡಲ್ಲ. ಬಟ್ ಅವ್ರ ಹತ್ರ ಐಟಮ್ ತೊಗೋತೀವಲ್ಲ, ಈ ಪೂಜಾ ಸಾಮಾನಿಗೆ 400-500 ರೂಪಾಯಿ ಚಾರ್ಜಸ್ ಮಾಡ್ತಾರೆ. ಸಿಕ್ಕಾಪಟ್ಟೆ ಸ್ಕ್ಯಾಮ್ ನಡೆಯುವಂಥ ಒಂದು ಜಾಗ. ಸೊ ನಾವು ದೇವಸ್ಥಾನ ನೋಡಿಕೊಂಡು ಏನೇನು ಸ್ಕ್ಯಾಮ್ ನಡೆಯುತ್ತೆ, ಜೊತೆಗೆ ಈ ಮಣಿಕರ್ಣಿಕಾ ಘಾಟು, ಈ ಹೆಣಗಳನ್ನ ಡೈರೆಕ್ಟಾಗಿ ಸುತ್ತಬಿಟ್ಟು ಅಲ್ಲೇ ಗಂಗಾ ಇದರ ನದಿಯಲ್ಲಿ ಇದು ಮಾಡ್ತಾ ಇರ್ತಾರೆ, ಅದು ಕೂಡ ನಾವು ನೋಡೋಣ. ಕಂಪ್ಲೀಟ್ ಈ ಒಂದು ವಿಡಿಯೋದಲ್ಲಿ ಈ ನಮ್ಮ ಕಾಶಿನ ಎಕ್ಸ್ಪ್ಲೋರ್ ಮಾಡೋದೇ ಇರುತ್ತೆ. ಇದೊಂದು ವ್ಲಾಗ್ ಅಂದ್ಕೊಳ್ಳಿ, ಇದು ನಾರ್ಮಲ್ ಒಂದು ಸೆಟ್ ಆಫ್ ವಿಡಿಯೋ ಅಲ್ಲ, ಕಂಪ್ಲೀಟ್ ಇದೊಂದು ವ್ಲಾಗು. ನಿಮ್ಗೆ ಏನೇನಿದೆ, ಹೆಂಗೆ ನಡೀತಾ ಇದೆ ಅಂತ ಪ್ರತಿಯೊಂದು ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಹೊಸ ಬಂದಿರೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಮಾಡ್ಕೊಳ್ಳಿ, ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಈ ಥರ ಹೊಸ ಸಿಟಿ, ಹೊಸ ಕಲ್ಚರು, ಹೊಸ ಜಾಗನ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ. ನಮ್ಮ ಪ್ಲಾನು ಈ ಊರಲ್ಲಿ 3 ಡೇಸ್ 3 ದಿನ ಇರಬೇಕನ್ನೋ ಪ್ಲಾನ್ ಇದೆ. ರೂಮ್ ಕೂಡ ನಮಗೆ ಸ್ವಲ್ಪ ಚೆನ್ನಾಗಿರೋ ರೂಮೇ ಸಿಕ್ಕಿದೆ, ಅದನ್ನು ಕೂಡ ತೋರಿಸ್ತೀನಿ. ಬನ್ನಿ ಮುಂದೆ ದೇವಸ್ಥಾನ ಹೋಗ್ತಾ ಏನೇನಿದೆ ಅಂತ ತೋರಿಸ್ತಾ ಹೋಗ್ತೀನಿ. ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಎಲ್ಲನೂ ತೋರಿಸ್ಕೊಡ್ತೀನಿ. ಇದು ದೇವಸ್ಥಾನದ ಎಂಟ್ರೆನ್ಸು. ಇಲ್ಲಿಂದ ಮಿನಿಮಮ್ ಆಗಿ ಒಂದು 600 ಮೀಟ್ರ್ ಇದೆ. 600 ಮೀಟ್ರ್ ನಾವು ನಡ್ಕೊಂಡು ಹೋಗಬೇಕು. ನಾರ್ಮಲ್ ಈ ಥರ ಬೈಕಲ್ಲೂ ಬರುತ್ತೆ, ನಾರ್ಮಲ್ ಸೈಕಲ್ ಕೂಡ ಬರುತ್ತೆ, ಸೈಕಲಲ್ಲಿ ಕೂಡ ಹೋಗ್ಬೋದು. ಬಟ್ ನಡ್ಕೊಂಡು ಹೋಗೋದು ನನ್ನ ಪ್ರಕಾರ ಬೆಸ್ಟ್ ಅಂತೀನಿ. ಯಾಕಂದರೆ ಇದೊಂಥರ ನಮ್ಮ ಬೆಂಗಳೂರಿನ ಅವಿನ್ಯೂ ರೋಡು, ಸಂಡೇ ಬಜಾರ್ ಇರುತ್ತಲ್ಲ, ಆ ಥರ ಗಜ 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 ಅಂತ ಇರುವಂಥ ಜಾಗ. ಚಿಕ್ಕ ಜಾಗದಲ್ಲೇ ಬಿಸ್ನೆಸ್ ಮಾಡ್ತಾ ಇರ್ತಾರೆ ನೋಡಿ. ಇಲ್ಲೇ ಗಲ್ಲಿ ಇದೆ, ಅದ್ರ ಪಕ್ಕದಲ್ಲೇ ಫುಡ್ಸ್ ಎಲ್ಲ ಸರ್ವ್ ಮಾಡ್ತಾರೆ. ಈ ಕಡೆ ಬಂದರೆ ಹಂಗೆ ಆಟೋಗಳು ಕೂಡ, ಇಲ್ಲಿ ಒಳಗಡೆ ಆಟೋ ಅಲೋ ಇಲ್ಲ, ಮತ್ತು ಇದುಗಳು ಕಾರ್ಗಿರೆಲ್ಲ ಏನೂ ಅಲೋ ಇರೋಲ್ಲ. ಜಸ್ಟ್ ಬೈಕು ಮತ್ತು ಈ ಥರ ಎಲೆಕ್ಟ್ರಿಕ್ ಬೈಕ್, 4-5 ಜನ ಕುತ್ಕೊಂಡು ಹೋಗುವಂಥ ಎಲೆಕ್ಟ್ರಿಕ್ ಬೈಕ್ ಮಾತ್ರ ಅಲೋ ಇರುತ್ತೆ. ನಾನು ನೈಟ್ ಕೇಳಿದೆ, ನೈಟ್ ಬಂದು ಇಲ್ಲಿ ಇವರ ಈ ಸೈಕಲ್ ಓಡಿಸ್ತಾರೆ ಗೊತ್ತಾ, ಕುತ್ಕೊಂಡು ಓಡಿಸೋಂಥ ಸೈಕಲ್. ಅವ್ರನ್ನ ಕೇಳಿದಾಗ, ಭಯ್ಯ ಕಿತ್ನಾ ಹೋತಾ ಹೈ 2 आदमी के पूरा राउंड वाराणसी? 1000 पर हेड, एक ही पर्सन, एक आदमी के 1000, पूरा 1000 है ना? कितना आदमी आता है? आएगा 4 आदमी तो 1000. ओके ओके, पूरा वाराणसी घुमाएगा। हाँ, कितना घंटा होता है पूरा राउंड करने के लिए? 8-9 घंटा लग जाएगा. ओके, 8-9 घंटा. 8-9 ಗಂಟೆ ಪರವಾಗಿಲ್ಲ. 8-9 ಗಂಟೆಗೆ 1000 ರೂಪಾಯಿ ಕೊಟ್ಟು 4 ಜನಕ್ಕೆ ಇಡೀ ವಾರಣಾಸಿನ ಟ್ರಿಪ್ ಮಾಡ್ಕೊಂಬರ್ತಾರಂತೆ. ನೋಡಿಕೊಂಡು ನೀವು ಮಾತಾಡ್ಕೊಂಡು ಕೂತ್ಕೊಂಡ್ರೆ ಬೆಸ್ಟು. ಬಿಕಾಸು ಚಿಕ್ಕ ಊರೇ, ವಾಕೇಬಲ್ ಡಿಸ್ಟೆನ್ಸಲ್ಲಿ ಇರುತ್ತೆ. ಬಟ್ ಇವರು ಇದೆಲ್ಲ ಕೂಡ ಕರ್ಕೊಂಡು ಹೋಗ್ತಾರೆ. ಒಂದು ಬಾರಿ ಟ್ರೈ ಮಾಡ್ಕೊಂಡು ಈ ಥರ ಸೈಕಲಲ್ಲೋ, ಇಲ್ಲಾಂದರೆ ಈ ಥರ ನೋಡಿ, ಈ ಥರ ಬೈಕ್ ಬರುತ್ತೆ, ಬೈಕಲ್ಲಿ ಕೂಡ ನೀವು ಕುತ್ಕೊಂಡು ಹೋಗ್ಬೋದು. ಬಟ್ ಬಜೆಟ್ ಮಾತಾಡಿಕೊಂಡು ನೀವು ಕುತ್ಕೊಂಡು ಹೋದರೆ ಬೆಸ್ಟ್ ಇರುತ್ತೆ. ನಮ್ಮ ಬೆಂಗಳೂರಿನ 19 ವೆರೈಟಿ ದೋಸೆ. ಹಿಂಗೆ ಮುಂದೆ ಹೋದರೆ ಲಿಟ್ರಲಾಗಿ ಟೈಮ್ ಈಗ 10:30 ಆದರೂ ಕೂಡ ಇನ್ನೂ ಆ ಮಂಜು ಮಿಸ್ಟು, ಸಿಕ್ಕಾಪಟ್ಟೆ ಮಿಸ್ಟ್ ಹಂಗೆ ಇದೆ. ಕೋಲ್ಡೆಸ್ಟು ಊರು ಅಂತಲೇ ಹೇಳ್ಬೋದು. ಇಲ್ಲಿ ನೀವು ಜಾಕೆಟು ಮತ್ತು ಈ ಮಂಕಿ ಕ್ಯಾಪ್ ಹಾಕಿಲ್ಲ ಅಂದ್ಕೊಳ್ಳಿ, ಸರ್ವೈವ್ ಆಗೋದು ಕಷ್ಟ ಆಗುತ್ತೆ.
ನಮ್ಮ ಕಡೆಯವರು ಸೌತ್ ಇಂಡಿಯನ್ಸ್ ಎಸ್ಪೆಷಲಿ, ಯಾಕಂದರೆ ನಮಗೆ ಇಷ್ಟು ಕ್ಲೈಮೇಟ್, ಇಷ್ಟು ಕೋಲ್ಡ್ ಕ್ಲೈಮೇಟಲ್ಲಿ ನಮಗಿದ್ದ ಅಭ್ಯಾಸ ಇರಲ್ಲ. ಸೊ ಎಲ್ಲ ಥರದ ಪ್ರಿಕಾಷನ್, ಈಗ ಜಾಕೆಟ್ ಆಗಲಿ, ಒಂದು ಜೀನ್ಸ್ ಪ್ಯಾಂಟು, ಒಂದು ಜಾಕೆಟು, ಒಂದು ಮಂಕಿ ಕ್ಯಾಪ ತಂದುಬಿಟ್ರೆ ಆರಾಮಾಗಿ ಸರ್ವೈವ್ ಆಗ್ಬೋದು, ಆರಾಮಾಗಿರ್ಬೋದು. ಆಚೆ ಬಂದರೆ ಲಿಟ್ರಲಾಗಿ ಎ ಸಿಲಿ ಯಾವ ಥರ ಚಳಿ ಗಾಳಿ ಬರುತ್ತೋ, ಒಂದು 16 ಇಟ್ಬಿಟ್ರೆ ಆ ರೇಂಜ್ಗೆ ಚಿಲ್ ಅಂತ ಬರ್ತಾ ಇರುತ್ತೆ. ಲಿಟ್ರಲಾಗಿ ನೇಚರ್ನ ಫೀಲ್ ಮಾಡ್ಬೋದು, ಎಂಜಾಯ್ ಮಾಡ್ಬೋದು, ಹಂಗೆ ಬೇಜಾರು ಮಾಡ್ಕೋಬೋದು. ಜನ ನೋಡಿ ಹೆವಿ ಜನ ಬರ್ತಾ ಇದ್ದಾರೆ. ಒನ್ ಆಫ್ ದ ಓಲ್ಡೆಸ್ಟ್ ಸಿಟಿ, ವರ್ಲ್ಡಲ್ಲೇ ಒನ್ ಆಫ್ ದ ಓಲ್ಡೆಸ್ಟ್ ಸಿಟಿ, ಓಲ್ಡೆಸ್ಟ್ ಟೆಂಪಲ್ ಅಂತಲೇ ಹೇಳ್ಬೋದು. 10,000 ವರ್ಷ ಆಗಿರುವಂಥ ಒಂದು ಜಾಗ. ಇಲ್ಲಿ ಸುಮಾರು ಘಾಟ್ಗಳಿದ್ದಾವೆ. ಅದರಲ್ಲಿ ಮಣಿಕರ್ಣಿಕಾ ಘಾಟು, ದಶಶ್ವಮೇಧ ಘಾಟು. ದಶಶ್ವಮೇಧ ಘಾಟಲ್ಲಿ ಸಂಜೆ 6 ಗಂಟೆಯಿಂದ 7 ಗಂಟೆವರೆಗೂ ಮಹಾಮಂಗಳಾರತಿ, ಗಂಗೆಗೆ ಮಹಾಮಂಗಳಾರತಿ ಆಗುತ್ತೆ. ಅದು ಕೂಡ ನಾವು ವಿಟ್ನೆಸ್ ಮಾಡ್ಬೋದು. ಅದಾದಮೇಲೆ ಈ ಕಡೆ ಮಣಿಕರ್ಣಿಕಾ ಘಾಟಲ್ಲಿ ಬಂದರೆ ದಿನಕ್ಕೆ ಮಿನಿಮಮ್ ಆಗಿ 100 ಹೆಣ ಸುಡ್ತಾರಂತೆ. ಒಂದಲ್ಲ ಎರಡಲ್ಲ 100 ಹೆಣ ದಿನಕ್ಕೆ. ಅದಲ್ಲದೆ ಈ ಒಂದು ಸಿಟಿನ ಸಿಟಿ ಆಫ್ ಡೆತ್ ಅಂತ ಕೂಡ ಕರೀತಾರೆ. ಬಿಕಾಸು ಸುಮಾರು ಜನ ಇಲ್ಲಿ ಸಾಯಕ್ಕಂತಲೇ ಬರ್ತಾರೆ. ಇಲ್ಲಿ ಬಂದರೆ ಅವ್ರು ಮಾಡಿರುವಂಥ ಪಾಪ ಕರ್ಮ ಎಲ್ಲದಕ್ಕೂ ಒಂದು ಪ್ರತಿಫಲ ಅಂದರೆ ಎಂಡನ್ನು ಸಿಕ್ಬಿಡುತ್ತೆ, ಅಂದರೆ ಮುಕ್ತಿ ಸಿಕ್ಬಿಡುತ್ತೆ ಅನ್ನೋ ಕಾರಣಕ್ಕೆ ತುಂಬ ಜನ ಬಂದು ಇಲ್ಲಿ ತಿಂಗಳಾರ್ಗಟ್ಟಲೆ ವರ್ಷಾಲ್ಗಟ್ಟಲೆ ರೂಮ್ ಮಾಡ್ಕೊಂಡಿದ್ದು ಕಾದು ಸಾಯ್ತಾರಂತೆ. ಆ ಒಂದು ಕಾರಣಕ್ಕೆ ಒಂದು ಸಿಟಿನ ಸಿಟಿ ಆಫ್ ಡೆತ್ ಅಂತ ಕರೀತಾರೆ. ಹಿಂದೂಗಳ ಒಂದು ಪವಿತ್ರ ಸ್ಥಳ. ಇಲ್ಲಿ ಬಂದು ಕಾಶಿ ವಿಶ್ವನಾಥನ ದರ್ಶನ ಪಡ್ಕೊಂಡು ಗಂಗೆ ಸ್ನಾನ ಮಾಡ್ಕೋದ್ರೆ ನಾವು ಮಾಡಿರೋ ಕರ್ಮ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಇತಿಹಾಸದ ಪುಟಗಳಲ್ಲಿ ಇಲ್ಲಿ ಸುಮಾರು ಯುದ್ಧಗಳಾಗಿದ್ದಾವೆ. ಒಂದಷ್ಟು ಮುಸ್ಲಿಮ್ಸ್ ಕೂಡ ಇಲ್ಲಿ ಒಂದು ಜಾಗನ ಆಳಿದ್ದಾರೆ. ಹಿಂದೂಗಳು ಕೂಡ ಸುಮಾರು ರಾಜರುಗಳು ಆಳಿದ್ದಾರೆ. ಅಷ್ಟೆಂತೂ ಸಿಕ್ಕಾಪಟ್ಟೆ ಇದೆ. ಹೇಳ್ತಾ ಹೋದರೆ ದೊಡ್ಡ ಲಿಸ್ಟೇ ಇದೆ. ನೀವು ಗೂಗಲಲ್ಲಿ ಕೂಡ ಸರ್ಚ್ ಮಾಡಿದ್ರೆ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಸಿಕ್ಬಿಡುತ್ತೆ. ಒಂದೊಂದು ಘಾಟಕ್ಕೂ ಒಂದೊಂದು ಥರ ಹಿಸ್ಟ್ರಿ ಇದೆ. ಒಂದು ಕಂಜೆಸ್ಟೆಡ್ ಆಗಿರುವಂಥ ಒಂದು ಸಿಟಿ. ಇಲ್ಲಿ ನೀವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬೇಜಾನಿದೆ, ಬಟ್ ನಮಗೆ ಇಲ್ಲಿ ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಆಗುತ್ತೆ. ನಾವಿಲ್ಲಿಗೆ ಬಂದು ನೆನ್ನೆ ಫುಲ್ ಡೇ ಸ್ಪೆಂಡ್ ಮಾಡಿದ್ದೀವಿ. ಫುಲ್ ಡೇ ಸ್ಪೆಂಡ್ ಮಾಡೋದು ಕೂಡ ಈ ಊರನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಕಷ್ಟ ಆಯಿತು. ಬಿಕಾಸ್ ಈ ಕಂಜೆಸ್ಟೆಡ್ ಜಾಗದಲ್ಲಿ ಮೈಂಡೇ ವರ್ಕ್ ಆಗೋಲ್ಲ. ಲಿಟ್ರಲಾಗಿ ನಾವು ವೀಡಿಯೋ ನೋಡ್ಕೊಂಡು ಬಂದುಬಿಟ್ಟು ಇಲ್ಲಿ ಆ ಥರ ಇರುತ್ತೆ ಈ ಥರ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗ್ಬೇಡಿ. ರಿಯಾಲಿಟಿ ಬೇರೆ ಇದೆ. ಒರಿಜಿನಲ್ ಕಾಶಿ ಹಿಂಗೆ ಇರುತ್ತೆ ನೋಡಿ, ಗಜ 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 ಅಂತ. ಇಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹಂಗಿರ್ಬಿಡುತ್ತೆ ಹಿಂಗಿದ್ಬಿಡುತ್ತೆ, ಅದೆಲ್ಲ ಏನೂ ಇಲ್ಲ. ಬಂದು ನಾರ್ಮಲಾಗಿ ದೇವ್ರ ದರ್ಶನ ಮಾಡಿಕೊಂಡು ಹೋಗ್ಬೋದು. ಪೀಸ್. ದೇವಸ್ಥಾನಕ್ಕೆ ಹೋದರೆ ನೆಮ್ಮದಿರುತ್ತೆ. ದೇವಸ್ಥಾನದಿಂದ ಆಚೆ ಬಂದರೆ ಈ ಟ್ರಾಫಿಕ್, ಈ ಜಂಜಾಟ, ಗಜ 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 ಕ್ರೌಡ್ಸು, ಇದರಿಂದ ಆ ಮೆಂಟಲ್ ಪೀಸ್ ಕೂಡ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಸ್ಕ್ಯಾಮ್ ನಡೆಯುವಂಥ ಒಂದು ಜಾಗ. ಲಿಟ್ರಲಾಗಿ ಅಲ್ಲಿ ಲೋಕಲ್ ಇಟ್ಸ್. ನಾವು ಮೊನ್ನೆ ಫ್ಲೈಟಿಂದ ಇಳಿದ್ಬಿಟ್ಟು ಬರಬೇಕಾದ್ರೆ ಕ್ಯಾಬಲ್ಲಿ ಹತ್ಕೊಂಡ್ವಿ. ಅವ್ನು ಹೇಳ್ತಾ ಇದ್ದ ನೋಡ್ಕೊಂಡು ಮಾಡಿ, ಎಲ್ಲ ಕಡೆನೂ ಸ್ಕ್ಯಾಮ್ ಇದೆ, ಲ್ಯಾಂಗ್ವೇಜ್ ಬರಲ್ಲ ಅನ್ನೋ ಕಾರಣಕ್ಕೆ ನಿಮ್ಮನ್ನು ಹೆವಿ ಮ್ಯಾನಿಪ್ಯುಲೇಟ್ ಮಾಡಿಬಿಟ್ಟು ದುಡ್ಡು ಇದು ಮಾಡ್ಕೊಂಡ್ಬಿಡ್ತಾರೆ ಅಂತ. ನಮಗೆ ಹೊಸಿ ಸ್ವಲ್ಪ ಹಿಂದಿ ಬರೋದ್ರಿಂದ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಬಟ್ ನೀವು ಯಾರಾದರೂ ಹೊಸಬರು ಈಗ ಹಳ್ಳಿಗಳ ಕಡೆಯಿಂದ, ಕರ್ನಾಟಕದ ಯಾವುದೋ ಮೂಲೆ ಹಳ್ಳಿಯಿಂದ ಬರ್ತಾಯಿದ್ರೆ ಸ್ವಲ್ಪ ನೋಡ್ಕೊಂಡು ಬನ್ನಿ. ನೋಡಿಕೊಂಡು ಯಾರಾದರೂ ಹಿಂದಿ ಗೊತ್ತಿದ್ರೆ, ಇಲ್ಲಿ ಯಾರೋ ಗೈಡ್ ಗೊತ್ತಿದ್ದರೆ ಅವ್ರನ್ನ ಇದು ಮಾಡ್ಕೊಂಡು ಬರೋದು ತುಂಬ ಇದಾಗುತ್ತೆ. ದೇವಸ್ಥಾನದ ಎಂಟ್ರೆನ್ಸ್ಗೆ ಬರಬೇಕಾದ್ರೆ ನೀವು ಫಸ್ಟು ಮೊಬೈಲ್ ಫೋನು, ವಾಚು, ನಿಮ್ಮ ಹತ್ರ ಇರೋಂಥ ಬ್ಯಾಗ್ಸು, ಶೂಸು ಎಲ್ಲನೂ ಆದಷ್ಟು ರೂಮಲ್ಲಿ ಬಿಟ್ಟು ಬನ್ನಿ. ಇಲ್ಲ ಯಾರು ನಿಮ್ಗೆ ಗೊತ್ತಿರೋ ಕೈಯಲ್ಲಿ ಕೊಟ್ಟು ಬಂದರೆ ತುಂಬ ಒಳ್ಳೆಯದು. ಇಲ್ಲಿ ಲಾಕರ್ ಫೆಸಿಲಿಟಿ ಅಂತ ಕೊಡ್ತಾರಲ್ಲ, ನೋಡೋಕ್ಕೆ ಸ್ವಲ್ಪ ಜನ ಕರಡ ಥರನೇ ಇರ್ತಾರೆ. ನಾವು ಕೊಡ್ತೀವಿ ಬನ್ನಿ ಅಂತ ಕತೆ ಹೊಡಿತಾರೆ. ಬಟ್ ಲಾಕರ್ ಫೆಸಿಲಿಟಿ ಒನ್ ಆಫ್ ದ ಫಸ್ಟು. ಇಲ್ಲಿ ದೇವಸ್ಥಾನದ ಲಾಕರ್ ಫೆಸಿಲಿಟಿ ಇದೆ, ಬಟ್ 6 ಗಂಟೆಗೆ ಅದು ಕ್ಲೋಸ್ ಆಗಿಬಿಡುತ್ತೆ. ಬೇಗ ಬಂದರೆ ಒಂದು ಲಾಕರ್ ಫೆಸಿಲಿಟಿ ನೀವು ಇದು ಮಾಡ್ಕೋಬೋದು 6 ಗಂಟೆ ಒಳಗಡೆ ಬಂದರೆ. ಇಲ್ಲಾಂತಂದರೆ ನೀವು ಯಾವುದೋ ರೂಮ್ ಗಿಮ್ ಮಾಡಿದರೆ ರೂಮಲ್ಲಿ ಇಟ್ಟು ಬರೋದು ತುಂಬ ಒಳ್ಳೆಯದು, ಉತ್ತಮ. ನಮಗೆ ನೆನ್ನೆ ಹಂಗೆ ಆಯಿತು. ಸಂಜೆ ದೇವಸ್ಥಾನ ದರ್ಶನಕ್ಕೆ ಹೋಗಿದ್ದೀವಿ. ದರ್ಶನಕ್ಕೆ ಹೋಗೋ ಟೈಮಲ್ಲಿ ಲಾಕರ್ ಕೇಳಿದ ತಕ್ಷಣ ಎಲ್ಲರೂ ಹೇಳ್ತಾರೆ ಲಾಕರ್ ಫ್ರೀ ಅಂತ. ಹೋಗಿ ನೋಡಿದ್ರೆ 300 ರೂಪಾಯಿ 500 ರೂಪಾಯಿ ಒಂದು ಹೂವು, ಒಂದಷ್ಟು ಡ್ರೈ ಫ್ರೂಟ್ಸ್ ಹಾಕ್ಕೊಟ್ಟಿರ್ತಾರೆ ಪ್ರಸಾದ ಅಂತ. ದೇವರು ತೊಗೊಂಡೋಗಿ ಪೂಜೆ ಸಾಮಾನು ಅಂತ ಅಂದ್ಬಿಟ್ಟು ಸ್ಕ್ಯಾಮ್ ಮಾಡ್ತಾಯಿದ್ರು. ಸರಿ, ನಮಗೂ ತಲೆಕೆಟ್ಟೋಗಿ ಕ್ರೌಡ್ ನೋಡಿದ್ವಿ. ಮ್ಯಾಕ್ಸಿಮಮ್ ಇದು ಒಂದು ದೇವಸ್ಥಾನಕ್ಕೆ ಬಂದರೆ ನೀವು ಬೆಳಗ್ಗೆ ಟೈಮ್ಲಂತೂ ದೇವ್ರ ದರ್ಶನಕ್ಕೆ ಹೋಗಲೇಬೇಡಿ. ಸಂಜೆ ಒಂದು 7 ಗಂಟೆ ಮೇಲೆ ಹೋಗಿ. ಈ ಮಹಾಮಂಗಳಾರತಿ ಆಗುತ್ತಲ್ಲ, ಗಂಗಾ ಪೂಜೆ ಆದಮೇಲೆ ದೇವ್ರ ದರ್ಶನಕ್ಕೆ ಹೋದರೆ ಲಿಟ್ರಲಾಗಿ ಹೇಳ್ತೀನಿ, ಜಸ್ಟ್ ಒಂದು 5 to 10 ಮಿನಿಟ್ಸಲ್ಲಿ ನೀವು ದೇವ್ರ ದರ್ಶನ ಮಾಡ್ಕೊತೀರಾ. ಬೆಳಗ್ಗೆ ಬಂದು 5 to 6 hours ಕ್ಯೂವಲ್ಲಿ ನಿಂತು ದೇವ್ರ ದರ್ಶನ ಮಾಡೋಕ್ಕಾಗಲ್ಲ. ಇನ್ನೊಂದು, ನಿಮ್ಗೆ ಆ ದೇವ್ರನ್ನ ದರ್ಶನ ಮಾಡ್ತೀನಿ ಅಂದರೂ ಕೂಡ ಸುತ್ತ ಆ ಪೂಜಾರಿಗಳೇ ನಿಂತಿರ್ತಾರೆ, ಪೂಜಾರಿಗಳು ಕುಂತಿರ್ತಾರೆ, ಕಾಣಿಸೋದು ಕಷ್ಟ ಆಗುತ್ತೆ. ಸಂಜೆ ಮೇಲೆ ವಿಸಿಟ್ ಮಾಡಿ, ಲಿಟ್ರಲಾಗಿ ಬೆಸ್ಟ್ ಆಗಿರುತ್ತೆ. ಇಲ್ಲಿ ಎಷ್ಟೇ ಪೊಲೀಸ್ ಇದ್ದರೂ ಕೂಡ ಭದ್ರತೆ ಸ್ವಲ್ಪ ಕಷ್ಟ ಅನಿಸುತ್ತೆ, ನೋಡ್ಕೋಬೇಕು. ಯಾಕಂದರೆ ಸುಮಾರು ಜನ ಪಾನ್ ಹಾಕಿ ಅವ್ರು ನೋಡ್ತಾ ಇದ್ರೂ ಒಂಥರ ಅನಿಸುತ್ತೆ. ಲೆಫ್ಟಲ್ಲಿ ನೀವು ನೋಡಿದ್ರೆ ಪೊಲೀಸ್ ಸ್ಟೇಷನ್ ಕಾಣಿಸುತ್ತೆ. ಇಲ್ಲಿ ನೋಡಿ, ಲಿಟ್ರಲಾಗಿ ಅಂಗಡಿ ಫಿಲ್ ಆಗಿದೆ. ಬಟ್ ಫುಡ್ಸ್ ನಿಜವಾಗ್ಲೂ ಬೆಸ್ಟ್ ಆಗಿದೆ. ಕ್ವಾಲಿಟಿ ಹೈಜೀನ್ ಬಗ್ಗೆ ಮಾತಾಡೋಕೆ ಹೋಗ್ಬೇಡಿ. ನೋಡಿ, ಈ ಥರ ಜಾಗದಲ್ಲಿ ಮಾಡ್ತಾ ಇರ್ತಾರೆ. ನಿಜ ಕಾಶಿಲಿರುವಂಥ ಫುಡ್ಸು ನಿಜ ಬೆಸ್ಟು. ಇಲ್ಲಿ ನೋಡಿ, ನಾನು ಹೇಳಿದ್ನಲ್ಲ, ಮಣಿಕರ್ಣಿಕಾ ಘಾಟ್, ಇಲ್ಲೇ
ಶವಗಳನ್ನ ಇದು ಮಾಡೋದು. ಇವತ್ತು ಈಗ ಇದ್ರೊಳಗಡೆ ಎಂಟ್ರ್ ಆಗ್ತಾ ಇದೀವಿ. ಇಷ್ಟು ದಿನಕ್ಕೆ ಮಿನಿಮಮ್ ಅಂದರೂ 100 ಶವನ ಇದು ಮಾಡ್ತಾರಂತೆ. ಇಲ್ಲಿ ಒಳಗಡೆ ಹೋಗ್ತಾ ಇದ್ರೆ ಇದೇ ಗಲ್ಲಿ ರೋಡಲ್ಲಿ ಮಿನಿಮಮ್ ಒಂದು 500 ಮೀಟರ್ ಹೋಗಬೇಕು. ಹೋದ ತಕ್ಷಣ ನಿಮಗೆ ಮಣಿಕರ್ಣಿಕಾ ಘಾಟ್ ಸಿಗುತ್ತೆ. ಹಿಂಗೆ ಹೋಗಿ ಲೆಫ್ಟ್ ಹೋಗಿ ರೈಟ್ ಹೋಗಿ ಲೆಫ್ಟ್ ಹೋಗಿ ರೈಟಿಗೆ ಅಲ್ಲೆಲ್ಲ ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ, ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು. ಆ್ಯಕ್ಚುಲಿ ದೇವಸ್ಥಾನ ಇರೋದು ಅಲ್ಲಿ, ಇಲ್ಲಿಂದ ಶುರುವಾಗುತ್ತೆ ಲಾಕರ್ ಸ್ಕ್ಯಾಮ್. ಎಲ್ಲ ಕಡೆನೂ ಲಾಕರ್ ಅಂತ ಹೇಳ್ಬಿಟ್ಟು ಅಲ್ಲಿದೆಯಲ್ಲ ಒಂದು ಚಿಕ್ಕ ಊದು ಪಾಟ್ ಕೊಡ್ತಾರೆ, ಅದಕ್ಕೇ 400-500 ರುಪೀಸ್ ಆಗುತ್ತೆ. ಬನ್ನಿ ಹಿಂಗೆ ಮುಂದೆ ಮೂವ್ ಆದರೆ ಸ್ಪೆಷಲ್ ಎಂಟ್ರಿ. ಇಲ್ಲಿ ಬಂದರೆ 250 ರುಪೀಸ್. ಮುಂದೆ ತೋರಿಸ್ತೀನಿ ಬನ್ನಿ. ಕಾಶಿ ವಿಶ್ವನಾಥ ದೇವಸ್ಥಾನದ ಎಂಟ್ರೆನ್ಸ್ ಫಸ್ಟ್ ಆರ್ಚು, 4ನೇ ಗೇಟು ಇಲ್ಲಿದೆ ನೋಡಿ ಲೆಫ್ಟಲ್ಲಿ. ಇಲ್ಲಿ ಬಂದು ನಿಮಗೆ 250 to 350 ರುಪೀಸು ಇದು ಎಂಟ್ರಿ ಟಿಕೆಟ್ ಇರುತ್ತೆ. ಸ್ಪೆಷಲ್ ಎಂಟ್ರಿ, ಬೇಗನೆ ನಿಮಗೆ ದರ್ಶನ ಸಿಕ್ಬಿಡುತ್ತೆ. ಇಲ್ಲಿ ನಿಂತ್ಕೊಂಡು ಡೈರೆಕ್ಟು ಒಳಗಡೆ ಹೋಗೋಂಥ ಒಂದು ಫೆಸಿಲಿಟಿ ಇರುತ್ತೆ. ಇದೇ ದೇವಸ್ಥಾನ. ಇದು ಜನರಲ್ ಎಂಟ್ರಿ ಒಂದು ಕ್ಯೂ. ಇಲ್ಲಿ ನೋಡಿ ಅಲ್ಲಿ ಬರ್ತಾ ಇದೆ, ಅದರಿಂದ ಬ್ಯಾಕ್ ಸೈಡ್ ಕೂಡ ಕ್ಯೂ ಇದೆ. ತೋರಿಸ್ತೀನಿ ಬನ್ನಿ ನಿಮಗೆ. ಗಜ ಅಂತ ಹೆವಿ ಕ್ರೌಡ್. ಜಾತ್ರೆನೆಲ್ಲ ಏನಿಲ್ಲ, ನಾವು ಬಂದಿರೋದು ವೀಕ್ ಡೇಸು, ಮಂಗಳವಾರ ಬುಧವಾರ ಟೈಮಲ್ಲಿ ಬಂದಿದ್ದೀವಿ. ಆದರೂ ಕೂಡ ಹೆವಿ ಪೀಕಲ್ಲಿ ಜನ ಇದ್ದಾರೆ. ಇಲ್ಲಿ ನೋಡಿ ಕ್ಯೂ ನಿಂತ್ಕೊಂಡು ಹೋಗಬೇಕು. ಇಲ್ಲಿಂದ ಶುರುವಾಗುತ್ತೆ, ಅಲ್ಲಿ ಮುಂದೆಯಿಂದ ಶುರುವಾಗುತ್ತೆ ಕ್ಯೂ. ಮಿನಿಮಮ್ ಅಂದರೆ 3ರಿಂದ 4 ಗಂಟೆ ಬೇಕು ದೇವ್ರ ದರ್ಶನ ಮಾಡೋಕ್ಕೆ. ಜಸ್ಟ್ ಒಂದು 2-3 ಸೆಕೆಂಡಲ್ಲೇ ಫುಲ್ ಮಾಡಿಬಿಡ್ತಾರೆ. ಆ ಲಾಸ್ಟ್ ಕಾಣಿಸ್ತಾ ಇದೆಯಲ್ಲ, ಆ ಲಾಸ್ಟ್ವರೆಗೂ ಕ್ಯೂ ಇದೆ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಆ ಲಾಸ್ಟ್ ಗೇಟ್ವರೆಗೂ ಕ್ಯೂ ಇರುತ್ತೆ. ಕ್ರೌಡ್ ಇದ್ದಾಗ ಇನ್ನೂ ಜಾಸ್ತಿ ಇರುತ್ತೆ. ಯಪ್ಪ, ಇಲ್ಲಂತೂ ಆರನ್ ಮಾಡಿ ಸಾಯ್ತಾರಪ್ಪ. ಆಚೆ ಬಂದರೆ ಸಾಕು ನೆಮ್ಮದಿನೇ ಇರಲ್ಲ. ಆ ನೆಮ್ಮದಿ ಕಂಪ್ಲೀಟಾಗಿ ಹಾಳಾಗ್ಬಿಡುತ್ತೆ. ಆ ಲೆವೆಲ್ಗೆ ಸೌಂಡು. ಲಾಕರ್ ಕೌಂಟ್ರು ಅಲ್ಲೆಲ್ಲ ನೀವು ಕೊಡೋಕೆ ಹೋಗ್ಬೇಡಿ, ಕಳ್ಳನ ಮಕ್ಳು ಇರ್ತಾರೆ. ಇಲ್ಲಿದೆ ನೋಡಿ ಲಾಕರ್ ಫೆಸಿಲಿಟಿ. ಇದು ದೇವಸ್ಥಾನದ ಒಂದು ಲಾಕರ್ ಫೆಸಿಲಿಟಿ. ಬೆಳಗ್ಗೆ 11 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಇಲ್ಲಿ ನಿಮಗೆ ಲಾಕರ್ ಫೆಸಿಲಿಟಿ ಸಿಗುತ್ತೆ. ಬಂದು ಇಲ್ಲಿ ನೀವು ಆರಾಮಾಗಿ ನಿಮ್ಮ ಥಿಂಗ್ಸ್ನ ಇಟ್ಬಿಟ್ಟು ಹೋಗ್ಬೋದು. ದೇವಸ್ಥಾನದಿಂದ ಜಸ್ಟ್ 1 ಕಿಲೋಮೀಟರ್ ದೂರ ಬಂದರೆ ಇಲ್ಲಿ ರೈಟ್ ಸೈಡ್ಗೆ ದಶಶ್ವಮೇಧ ಘಾಟ್, ಅಂದರೆ ಈ ಗಂಗಾ ಆರತಿ ಮಾಡ್ತಾರಲ್ಲ, ಗಂಗಾ ಆರತಿ ಮಾಡೋಂಥ ಒಂದು ಜಾಗ. ಇಲ್ಲಿಂದ ಹತ್ತತ್ರ ನಿಮಗೆ ಸಂದಿಲೇ ಹೋಗಬೇಕು. ಒಂದು 1 ಕಿಲೋಮೀಟ್ರಲ್ಲಿ ದಶಶ್ವಮೇಧ ಘಾಟ್ ಇದೆ. ಈ ಕಡೆ ರೈಟ್ಗೆ ಹೋದರೆ ನಿಮಗೆ ಹರಿಶ್ಚಂದ್ರ ಘಾಟ್. ಈಗ ಹೆಣಗಳು ಸುಡ್ತಾರಲ್ಲ, ಇಲ್ಲಿ 2 ಘಾಟಲ್ಲಿ ಹೆಣ ಸುಡ್ತಾರಂತೆ. ಒಂದು ಮಣಿಕರ್ಣಿಕಾ ಘಾಟು, ಇನ್ನೊಂದು ಹರಿಶ್ಚಂದ್ರ ಘಾಟಲ್ಲಿ. ಇಲ್ಲಿಂದ 2 ಕಿಲೋಮೀಟರ್ ಅಂದರೆ ಹರಿಶ್ಚಂದ್ರ ಘಾಟು. ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಹಿಂದೆ ನನಗೆ ಪ್ರಾಪರಾಗಿ ಬರಲ್ಲ, ಸೊ ಅದು ಏನಂತ ಕೇಳ್ತೀರಿ. ನಾವು ಫಸ್ಟು ಹರಿಶ್ಚಂದ್ರ ಘಾಟ್ ಕಡೆ ಹೋಗೋಣ. ಇನ್ನೊಂದೇನಂತಂದರೆ ಇಲ್ಲಿನ ಜನಗಳಿಗೆ ಗಾಂಚಲಿ ಮಾತ್ರ ಪೀಕಲ್ಲಿದೆ. ಯಾರನ್ನ ಕೇಳಿದ್ರು ಕೂಡ ಮಾತಾಡಲ್ಲ. ಜಸ್ಟ್ ಸನ್ನೆಲೆ ಅಲ್ಲೋಗಿ ಇಲ್ಲೋಗಿ ಬನ್ನಿ ನಮ್ಮ ಹತ್ರ ಆಟೋ ಇದೆ, ನಮ್ಮ ಹತ್ರ ಬೋಟ್ ಇದೆ ಅಂತ ಸುಮ್ಮನೆ ಎಳೆದಾಡ್ತಾರೆ. ಬಟ್ ಇಲ್ಲಿ ಕಲ್ಚರಲ್ಲಿ ಅಷ್ಟೊಂದೇನೋ ಇದಾಗಿಲ್ಲ ಅಂದರೂ ಕೂಡ ಫುಡ್ಸಲ್ಲಿ ತುಂಬ ಚೆನ್ನಾಗಿದೆ. ನಾವು ಒಂದಷ್ಟು ಕಡೆ ಫುಡ್ಸ್ನ ಟ್ರೈ ಮಾಡಿದ್ವಿ, ನಿಜ ಬೆಸ್ಟ್ ಇದೆ. ಬಜೆಟ್ ಫ್ರೆಂಡ್ಲಿ ಕಾಸ್ಟು. ಈ ಕಚೋರಿ ಗೀಚರಲ್ಲಿ 25-30 ರೂಪಾಯಿ, ಸ್ವೀಟ್ಸ್ ಎಲ್ಲ 40 ರೂಪಾಯಿ ಒಳಗಡೆ, 50 ರೂಪಾಯಿ ಒಳಗಡೆ ಆರಾಮಾಗಿ ತಿನ್ಬೋದು. ನಮ್ಮೂರುಗಳಲ್ಲಿ ಎವ್ವಿ ಕಾಸ್ಟ್ಲಿ. ನೀವೆಲ್ಲ ಇಲ್ಲೆಲ್ಲ ಜಾಮೂನೆಲ್ಲ ಟ್ರೈ ಮಾಡಿದ್ರೆ ಒಂದೊಂದು ಪೀಸು 8 ರೂಪಾಯಿ 7 ರೂಪಾಯಿ ಆ ರೇಂಜಲ್ಲಿ ಸಿಗುತ್ತೆ. ಒಂಥರ ಬಜೆಟ್ ಫ್ರೆಂಡ್ಲಿ ಫುಡ್ಸ್ ಜಾಗ ಅಂತಲೇ ಹೇಳ್ಬೋದು. ಎಕ್ಸ್ಪ್ಲೋರ್ ಮಾಡೋಕ್ಕೆ ಬೇಜಾರು ಫುಡ್ಸ್ ಇದೆ, ಬಟ್ ಎಲ್ಲನೂ ಹೈಜನ್ ಇಲ್ಲ. ಆ ಒಂದು ಕಾರಣಕ್ಕೆ ಎಲ್ಲನೂ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ಒಂದಷ್ಟು ಫುಡ್ಸ್ನ ನಾನು ನನ್ನ ಯೂಟ್ಯೂಬ್ ಚಾನಲ್ ಫುಡ್ಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ, ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು, ಕಾಶಿ ಸೀರೀಸ್ ಅಂತ. ಸೊ ನಾವೀಗ ಹೋಗ್ತಾ ಇರೋದು ಹರಿಶ್ಚಂದ್ರ ಘಾಟು. ಇದು ಇಲ್ಲಿನ ಫೇಮಸ್ ಆಗಿರೋಂಥ ಒಂದು ಜಾಗ. ಅಘೋರಿಗಳೆಲ್ಲ ಇರ್ತಾರೆ ಆ ಜಾಗದಲ್ಲಿ ಅಂತ ಕೇಳಿದ್ದೀನಿ. ಸೊ ಅವ್ರನ್ನ ವಿಟ್ನೆಸ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಕೊನೆಗೂ ಸೈಕಲ್ನ ತಗೊಂಡಿದ್ದೀವಿ. ಇವರು ಬಂದು ಸ್ಟಾರ್ಟಿಂಗಲ್ಲಿ 150 ರೂಪಾಯಿ ಅಂದರು, ಜಸ್ಟ್ 2 ಕಿಲೋಮೀಟ್ರಿಗೆ. ನಾವು ಜಸ್ಟ್ 50 ರೂಪಾಯಿಗೆ ಮಾತಾಡ್ಕೊಂಡು ಹೋಗ್ತೀವಿ. ಜಸ್ಟ್ ನಿಮ್ಮ ಮಾತಾಡೋ ಮೇಲೆ ಡಿಪೆಂಡ್. ಪಾಪ ಕಷ್ಟ ಇದೆ, ತುಳಿಬೇಕು, ನೋಡ್ಕೊಂಡು ಮಾತಾಡಿಕೊಂಡು ಮಾಡಿ. 2 ಕಿಲೋಮೀಟ್ರಿಗೆ ನಾವು ಕೊಡ್ತಾ ಇರೋದು 50 ರುಪೀಸ್. 100 ರುಪೀಸ್ ಕೇಳಿದ್ರು, ಬಾರ್ಗೇನ್ ಮಾಡಿದ್ದಕ್ಕೆ 50 ರುಪೀಸ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನಾವು ಹೋಗ್ತಾ ಇರೋದು ಹಸಿ ಘಾಟು ಮತ್ತು ಹರಿಶ್ಚಂದ್ರ ಘಾಟು, ಎರಡೂ ಕೂಡ ಫೇಮಸ್ ಆಗಿರೋಂಥ ಘಾಟು. ಹರಿಶ್ಚಂದ್ರ ಘಾಟಲ್ಲಿ ಈ ಡೆಡ್ ಬಾಡಿಗಳನ್ನ ಬೇಯಿಸ್ತಾರೆ ಅಂತ ಕೇಳಿದ್ದೀನಿ, ಬಟ್ ನಾನು ನೋಡಿಲ್ಲ, ಈಗ ಹೋಗಿ ನೋಡಬೇಕು. ಬಟ್ ಮಣಿಕರ್ಣಿಕಾ ಘಾಟ್ ಅಂತೂ ಇಲ್ಲಿ ಬಂದರೆ ಮಸ್ಟ್ ವಿಸಿಟ್ ಮಾಡಿ. ಲಿಟಲಾಗಿ ಹೇಳ್ತೀನಿ, ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಒಬ್ಬ ಮನುಷ್ಯನ ಯಾವ ರೀತಿ ಎಲ್ಲ ಇದು ಮಾಡ್ಬೋದು ಅಂತ. ಬದುಕಿರಬೇಕಾದ್ರೆ ಎಷ್ಟು ಎಗರಾಡ್ತೀವಿ, ಸತ್ತ ಮೇಲೆ ಡೆಡ್ ಬಾಡಿನ ಯಾರು ಕೇರ್ ಮಾಡಲ್ಲ ಅನ್ನೋದಕ್ಕೆ ಅದೊಂದು ಬೆಸ್ಟ್ ಎಕ್ಸಾಂಪಲ್ ಆಗಿರೋಂಥ ಒಂದು ಜಾಗ. ಹತ್ತತ್ರ 1 ಗಂಟೆ ಆಗಿದೆ, ಲೈಟಾಗಿ ಬಿಸಿಲು ಬಿಟ್ಟಿದೆ. ಇವತ್ತೇ ನಾವು ಬಂದು 3 ದಿನ ಆಗಿದೆ, ಇವತ್ತೇ ಬಿಸಿಲು ಸ್ವಲ್ಪ ಪರವಾಗಿಲ್ಲ. ಎಂಟ್ರ್ ಆಗ್ತಿದೆ ಹರಿಶ್ಚಂದ್ರ ಘಾಟ್ಗೆ. ಆಲ್ರೆಡಿ ಇಲ್ಲೊಂದು ಡೆಡ್ ಬಾಡಿ ಬರ್ತಾಯಿದೆ ನೋಡಿ. ಲಿಟ್ರಲ್ ಆಗಿ ದಿನಕ್ಕೆ 100 ಡೆಡ್ ಬಾಡಿನ ಬರ್ನ್ ಮಾಡೋವಂಥ ಒಂದು ಜಾಗ. ಇಲ್ಲೂ ಮಾಡ್ತಾರೆ, ಅಲ್ಲೂ ಕೂಡ ಬರ್ತಾಯಿದೆ ನೋಡಿ. ಅಲ್ಲೊಂದು ಡೆಡ್ ಬಾಡಿ ಬರುತ್ತೆ. ಪ್ರತಿ 5 ರಿಂದ 10 ನಿಮಿಷಕ್ಕೆ ಒಂದು ಡೆಡ್ ಬಾಡಿ ಬರುತ್ತೆ. ವರ್ಷಕ್ಕೆ 35
1000 ಡೆಡ್ ಬಾಡಿನ ಬರ್ನ್ ಮಾಡ್ತಾರಂತೆ ಹರಿಶ್ಚಂದ್ರ ಘಾಟ್ ಮತ್ತು ಮಣಿಕರ್ಣಿಕಾ ಘಾಟಲ್ಲಿ. ಬನ್ನಿ ತೋರಿಸ್ತೀನಿ. ಆಲ್ರೆಡಿ ತಂದೆ ನೋಡಿ ಡೆಡ್ ಬಾಡಿ. ಇಲ್ಲಾದರೂ ಸ್ವಲ್ಪ ಹ್ಯುಮಾನಿಟಿ ಮೆರೀತಾರೆ ನೋಡೋಣ. ಅಲ್ಲಿ ನಾಯಿ ಎಲ್ಲ ತಿಂತಾ ಇತ್ತು ಡೆಡ್ ಬಾಡಿನ. ಇಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿ ನೋಡಿ ಡೆಡ್ ಬಾಡಿಗಳ ಸುರಿಮಳೆ. ಇಷ್ಟು ಡೆಡ್ ಬಾಡಿ ಅಪ್ಪ. ದಿನ ಹತ್ತತ್ರ ಒಂದು 150-200 ಜನ ಬರ್ನ್ ಮಾಡ್ತಾರೆ. ಇಲ್ಲೊಂದು ಡೆಡ್ ಬಾಡಿ ಇದೆ, ತಗೋತಾರೆ. ನಾವು ಆ ಕಡೆ ಹೋಗ್ಬಿಡೋಣ. ಎಸ್ 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 ಬರ್ತಾಯಿದೆ ನೋಡಿ. ಇಲ್ಲಾದರೂ ಸ್ವಲ್ಪ ಕ್ರೌಡ್ ಇದ್ದಾರೆ, ಅಲ್ಲಿ ಯಾರೂ ಇಲ್ಲ, ಖಾಲಿ. ಇಲ್ಲೊಂದು ಡೆಡ್ ಬಾಡಿ. ಇಲ್ಲಂತೂ ಭಯನೂ ಆಗಲ್ಲ, ಗಾಬರಿನೂ ಆಗಲ್ಲ, ಏನೂ ಆಗಲ್ಲ. ಲಿಟ್ರಲಾಗಿ ಹೇಳ್ತೀನಿ, ಎಮೋಷನ್ಸ್ ಕೂಡ ಜಾಸ್ತಿ ಕ್ಯಾರಿ ಆಗಲ್ಲ. ಡೆಡ್ ಬಾಡಿನ ಬರ್ತಾರೆ, ನಾರ್ಮಲ್ ತೊಗೊಂಡೋಗ್ತಾರೆ, ತೊಗೊಂಡೋಗ್ತಾರೆ. ಹೆಂಗಾಯ್ತಂದರೆ ಈ ಮೇಕೆಗಳನ್ನ ತೊಗೊಂಡೋಗ್ತಾರೆ ಗೊತ್ತಾ, ಕಟ್ ಮಾಡಿರೋ ಮೇಕೆಗಳನ್ನ, ಹಂಗಾಯಿತು. ತಗೊಂಡು ಯಾರು ಹೇಳೋರಿಲ್ಲ, ಏನೂ ಇಲ್ಲ. ಎಮೋಷನ್ಸ್ ಅನ್ನೋದು ಖಾಲಿ. ಇವರು ನಮ್ಮ ಕನ್ನಡ ಫುಡ್ ಚಾನಲ್ಲು ಶಬರೀಶ್ ಅವ್ರು ವೈಬ್ ಮಾಡ್ತಾಯಿದ್ದಾರೆ, ಪಕ್ಕದಲ್ಲಿ ಡೆಡ್ ಬಾಡಿ ತೊಗೊಂಡೋಗ್ತಾಯಿದ್ದಾರೆ. ನೆಕ್ಸ್ಟು ಹೋಗೋಣ ಬನ್ನಿ, ಅಲ್ಲಿ ತೋರಿಸ್ತೀನಿ ಘಾಟಲ್ಲಿ ಯಾವ ಥರ ಇದೆ ಅಂತ. ಈ ಒಂದು ಘಾಟು ಸ್ವಲ್ಪ ಪರವಾಗಿಲ್ಲ ಮಣಿಕರ್ಣಿಕಾ ಘಾಟಿಗೆ ಕಂಪೇರ್ ಮಾಡಿದ್ರೆ. ನೋಡಿ ಒಂದೊಂದು ಚೇಂಬರ್ ಸಪ್ರೇಟ್ ಚೇಂಬರ್ ಮಾಡಿಬಿಟ್ಟು ಚೇಂಬರ್ಲಿ ಬರ್ನ್ ಮಾಡ್ತಾರೆ. ಅಲ್ಲಿ ಹಂಗಲ್ಲ, ಒಂದೇ ಜಾಗದಲ್ಲಿ 5-6 ಎಣ ಹಾಕ್ಬಿಟ್ಟು ಅಲ್ಲೇ ಬರ್ನ್ ಮಾಡ್ತಾಯಿದ್ರು. ಬನ್ನಿ ಹತ್ರ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ಆಲ್ರೆಡಿ ಒಂದು ಡೆಡ್ ಬಾಡಿ ನೆಕ್ಸ್ಟ್ ರೆಡಿ ಮಾಡ್ತಾಯಿದ್ದಾರೆ. ಒಂದು ಡೆಡ್ ಬಾಡಿ ಆಲ್ರೆಡಿ ಬರ್ನ್ ಆಗ್ತಾಯಿದೆ. ಇಲ್ಲೂ ಕೂಡ ರೆಡಿ ಮಾಡಿದ್ದಾರೆ. ಇಲ್ಲಿ ಕಮ್ಮಿ, ಮಣಿಕರ್ಣಿಕಾ ಘಾಟಲ್ಲಂತೂ ಸಿಕ್ಕಾಪಟ್ಟೆ ಡೆಡ್ ಬಾಡಿ. ಇಲ್ಲಿ ಆಲ್ರೆಡಿ ಬೆಂದೋಗಿದೆ. ನೆಕ್ಸ್ಟ್ ಅಲ್ಲಿ ಡೆಡ್ ಬಾಡಿ ತೊಗೊಂಡೋಗಿ ಗಂಗಾದಲ್ಲಿ ಮುಳುಗಿಸಿ, ಅಂದರೆ ಅದನ್ನ ಸ್ನಾನ ಮಾಡಿಸಿ ತೊಗೊಬಂದು ಇಲ್ಲಿ ಪೂಜೆ ಪುನಸ್ಕಾರ ನಾರ್ಮಲಾಗಿ ಫ್ಯಾಮಿಲಿ ಏನು ಮಾಡ್ತಾರೆ, ಸಣ್ಣ ಪುಟ್ಟ ಪೂಜೆ ಪುನಸ್ಕಾರ ಮಾಡಿ ಇಲ್ಲಿ ಬರ್ನ್ ಮಾಡ್ತಾರೆ. ಇಲ್ಲಿ ಕೆಳಗಡೆ ಬಿದ್ದಿರೋಂಥ ಬೂದಿನ ಒಟ್ಟಲ್ಲೇ JCBಲೋ ಅಥವಾ ಕೈಯಲ್ಲೋ ತೋಡ್ಕೊಂಡೋಗಿ ಅಲ್ಲಿಟ್ಟು ಅದಾದಮೇಲೆ ನೀರಿಗೆ ಹಾಕ್ತಾರೆ. ನೀರಿಗೆ ಹಾಕಿ ಕಂಪ್ಲೀಟಾಗಿ ಆ ಬೂದಿ ಏನಿದೆಯಲ್ಲ ಅಸ್ಥಿನ ಕಂಪ್ಲೀಟಾಗಿ ನೀರಲ್ಲಿ ಮಿಕ್ಸ್ ಮಾಡಿಬಿಡ್ತಾರೆ. ಈ ಜಾಗ ಒಂದು ಸ್ವಲ್ಪ ಡೀಸೆಂಟಾಗಿದೆ. ಮಣಿಕರ್ಣಿಕಾ ಘಾಟ್ ಅಂತೂ ಮಾತಾಡೋಕ್ಕಾಗಲ್ಲ. ಆ ಲೆವೆಲ್ಗೆ ಸಿಕ್ಕಾಬಟ್ಟೆ ಕ್ರೂಯಲ್ಲು. ನೋಡ್ತಿದ್ರೇ ಒಂದು ಥಾಟೇ ಬರೋಲ್ಲ, ಏನು ಗುರು ಹಿಂಗೆ ಮಾಡ್ತಾರೆ ಅಂತ. ಅಲ್ಲಲ್ಲೇ ಡೆಡ್ ಬಾಡಿ ಬಿದ್ದಿರುತ್ತೆ, ಅಲ್ಲಿ ಅರ್ಧ ಬೆಂದಿರುತ್ತೆ, ಅಲ್ಲಿ ಮುಕ್ಕಾಲು ಭಾಗ ಬೆಂದಿರುತ್ತೆ. ತೊಗೊಂಡು ನೀರಲ್ಲಿ ಹಾಕ್ತಾ ಇರ್ತಾರೆ. ಆ ಪೀಸ್ ಏನಿರುತ್ತಲ್ಲ ಅರ್ಧಂಬರ್ಧ ಬೆಂದಿರೋ ಪೀಸು ನಾಯಿ ತೊಗೊಂಡು ತಿಂತಾ ಇರುತ್ತೆ. ನಾನು ಬೇಕಾದ್ರೆ ಶಾರ್ಟ್ಸ್ನ ಹಾಕ್ತೀನಿ ಬ್ಲರ್ ಮಾಡಿ. ಸೊ ಹ್ಯುಮಾನಿಟಿಗೆ ವ್ಯಾಲ್ಯೂ ಅನ್ನೋದಕ್ಕಿಂತ ವ್ಯಾಲ್ಯೂ ಇದೆ, ಇಲ್ಲ ಅಂತಲ್ಲ. ಬಟ್ ಈ ಒಂದು ಜಾಗದಲ್ಲಿ ಡೈಲಿ ಬಾಡೀಸ್ ಬರೋದ್ರಿಂದ ಅವರು ಕೂಡ ಸ್ಯಾಚುರೇಟ್ ಆಗಿಬಿಟ್ಟಿರುತ್ತೆ. ಆ ಒಂದು ಕಾರಣಕ್ಕೆ ಎಷ್ಟು ಬೇಯುತ್ತೋ ಅಷ್ಟು ಬೆನ್ನ ತೊಗೊಂಡೋಗಿ ಅಲ್ಲಿ ಡಂಪ್ ಮಾಡ್ತಾ ಇರ್ತಾರೆ. ಈಗ ಜಸ್ಟ್ ನಾವು ಹನುಮಾನ್ ಘಾಟು ಮಹಾನಿರ್ವಾಣ್ ಘಾಟ್ ಅಂತ ಇದೆ. ಮಹಾನಿರ್ವಾಣ್ ಘಾಟ್ ಹತ್ರ ಶಿವಾಲಯ ಘಾಟ್ ಹತ್ರ ಬೋಟ್ ತೊಗೊಂಡಿದ್ದೀವಿ. ಅವರು ಹೇಳಿದ್ರು ಪರ್ ಹೆಡ್ 400 ರೂಪಾಯಿ ಆಗುತ್ತಂತ. ನಾವು 350 ಹಂಗೆ ಅರೌಂಡ್ 1000 ರೂಪೀಸ್. ನಾವು 3 ಜನ ಹೋಗ್ತಾರೆ ಅಂದರೆ 1000 ರೂಪಾಯಿ ಕೊಡ್ತೀವಿ ಅಂದ್ವಿ. ಅವರು ಸ್ವಲ್ಪ ಅದು ಇದು ಅಂದರು. ಫೈನಲ್ 1000 ರೂಪಾಯಿ ಕಮ್ಮಿ ಆಗಲ್ಲ ಅಂತ ಹೇಳಿದ್ವಿ. ಪಾಪ ಒಪ್ಕೊಂಡ್ರು. ಕ್ಯಾಶ್ ಫೋನ್ಪೇ ಗಿನ್ಪೇ ಎಲ್ಲ ವರ್ಕ್ ಆಗೋಲ್ಲ, ಕ್ಯಾಶ್ ತೊಗೊಬನ್ನಿ. ಕ್ಯಾಶ್ ತೊಗೊಬಂದರೆ ವರ್ಕೌಟ್ ಆಗುತ್ತೆ. ಈ ಬೋಟಲ್ಲಿ 1 ಅವರು ಹಸಿಘಾಟಿಂದ ಮಣಿಕರ್ಣಿಕಾ ಘಾಟು ಸುಮಾರು 60 ಘಾಟ್ ಬರುತ್ತಂತೆ. ಎಲ್ಲ ಘಾಟ್ನೂ ಬೋಟಲ್ಲಿ ತೋರಿಸ್ತಾರೆ. ಅಲ್ಲಿ ಹೋಗ್ತಾಯಿದೆ ನೋಡಿ. ಆ ಒಂದು ಇದರಲ್ಲಿ ಒಂಥರ ಇದು ಜಾಗ ನೋಡೋಕ್ಕೆ ಒಂಥರ ಸೂಪರಾಗಿರುತ್ತೆ, ಬ್ಯೂಟಿಫುಲ್ ಆಗಿರುತ್ತೆ. ಕಾಶಿಯಲ್ಲಿ, ಅದು ವಾರಣಾಸಿಲಿ ಬ್ಯೂಟಿಫುಲ್ ಪ್ಲೇಸ್ ಅಂದರೆ ಇದೊಂದೇ ಅಂತಲೇ ಹೇಳ್ಬೋದು. ಸಿಟಿ ಒಳಗಡೆ ಹೋದರೆ ಗಜ 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 ಗಜ. ಇವರೇ ನಮ್ಮನ್ನು ಬೋಟಲ್ಲಿ ಕರ್ಕೊಂಡು ಹೋಗ್ತಾ ಇರೋದು. ಉದರ್ ಭಿ ನಹೀ ಹೈ ಭಯ್ಯಾ. ಡಿಸ್ಕಷನ್ ಮಾಡ್ತಾ ಇದ್ದಾರೆ ನಮ್ಮವರು. ಇಲ್ಲಿ ಬರುತ್ತಂತ ಬೋಟು. ಓಕೆ, 1000 ರೂಪಾಯಿ ಒಬ್ಬರಿಗೆ ಪರ್ ಹೆಡ್ 350 ಹಂಗೆ ಆಗುತ್ತೆ. ಸೊ ನೋಡ್ಕೊಳ್ಳಿ, ಜಾಸ್ತಿ ಹೇಳ್ತಾರೆ. 3000-4000 ಕೂಡ ಹೇಳೋಂಥ ಸಾಧ್ಯತೆ ಇರುತ್ತೆ. ಹತ್ತಿ ನೀವು ಹತ್ತಿ. ಫ್ರಂಟಲ್ಲಿ ಕುತ್ಕೊಂಡು ಫೋಟೋ ತಗೋಬೇಕು ಬ್ರದರ್. 1 ಮಿನಿಟ್ ಭಯ್ಯ, 1 ಮಿನಿಟ್. ಎಸ್, ಫೈನಲಿ ವಿ ಆರ್ ಹಿಯರ್ ಆನ್ ಬೋಟ್. ನೀವು ಕಯಾಕಿಂಗ್ ಕೂಡ ತಗೋಬೋದು. ಇದು ಫ್ಯೂಯಲ್ ಬೋಟು. ಖಾಲಿ ಮಾಡ್ತಾವ್ರೆ. ಇವರೇ ಡ್ರೈವರ್ ಅನಿಸುತ್ತೆ. ಸೇಫ್ಟಿಗೆ ಈಜು ಬರುತ್ತೆ, ಯಾವುದಕ್ಕೂ ಹಾಕೊಳ್ಳಿ ಅಂತ ಲೈಫ್ ಜಾಕೆಟ್ ಕೊಡ್ತಾರೆ. ಇಲ್ಲಿನ ರೂಲ್ಸ್ ಅನಿಸುತ್ತೆ. ಎಲ್ಲದಲ್ಲೂ ಕೂಡ ಲೈಫ್ ಜಾಕೆಟ್ನ ಕೊಟ್ಟಿದ್ದಾರೆ. ಇಲ್ಲೆಲ್ಲ ತೋರಿಸ್ಕೊಂಡ್ಬಿಟ್ಟಿದ್ದೀನಿ. ಹಾಕ್ಕೊಂಡು ಶಿಸ್ತಾಗಿ ಕೂತ್ಕೊಳ್ಳೋಣ. ಸೇಫ್ಟಿ ಫಸ್ಟು. ಲಾಕ್ ಮಾಡ್ಕೊಳ್ಳೋಣ. ಇವಾಗ ಹೊರಡುತ್ತೆ ನೋಡಿ, ಹೊರಡ್ತು ಲೈಟಾಗಿ. ಮೋಟರು ಇಲ್ಲಿದೆ, ಕಂಟ್ರೋಲರ್ ಅಲ್ಲಿದೆ. ನೋ ಬ್ರೇಕ್, ಓನ್ಲಿ ಮೂಮೆಂಟ್.
ಸ್ಟಾರ್ಟ್. ಕಮನ್. ಆಯ್ತು. ಆಯ್ತು. ಓಹೋ, ಹೊರಡ್ತು ನಮ್ಮ ಪಯಣ. ಟೋಟಲ್ 64 ಘಾಟ್ ಇದೆಯಂತೆ. ಎಲ್ಲರೂ ತೋರಿಸ್ತಾರಂತೆ ಬೋಟಲ್ಲೇ. ನೋಡ್ಕೊಂಡು ಹೋಗೋದು ಅಷ್ಟೇ ನಮ್ಮ ಕೆಲಸ. ಹಿಂಗೋಗಿ ವಾಪಸ್ ಹಿಂಗೆ ಬರೋದು. ಇಲ್ಲಿಂದನೇ ಘಾಟ್ಸ್ ಎಲ್ಲ ಶುರುವಾಗೋದು. ಈ ಜಾಗದಿಂದನೇ ಘಾಟ್ಸು, 80 ಘಾಟು. ಇಲ್ಲಿಂದ ಟೋಟಲ್ 64 ಘಾಟ್ಸ್ ಇದೆ. ಸೊ 80 ಘಾಟ್ನ ತೋರಿಸ್ಕೊಂಡು ನೆಕ್ಸ್ಟು ಹಂಗೆ ಹೋಗ್ತಾ ಒಂದೊಂದೇ ಘಾಟ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತಾರೆ. ಸ್ಟಾರ್ಟಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಪೀಕ್ ಜಾಗ. ಎಲ್ಲ ಥರದ ಬೋಟ್ಸ್ ಇದೆ. ಫ್ಯಾಮಿಲಿ ಬೋಟ್ಸು, ಮದುವೆ ಬೋಟ್ಸು, ದೊಡ್ಡದು ಲಾಂಗ್ ಶಿಪ್ಸು, ಎಲ್ಲ ಥರದ್ದು ಸಿಗುತ್ತೆ. ಜಸ್ಟ್ ಈಗ ಬೋಟ್ ರೈಡ್ ಮುಗೀತು. ನಾವು 1000 ರೂಪಾಯಿಗೆ ಮಾತಾಡಿದ್ವಿ. ನಿಮಗೆ ಆ ಗ್ಲಿಂಪ್ಸ್ನ ಮ್ಯೂಸಿಕಲ್ಲಿ ಅಥವಾ ಒಂದು ಮಾಂಟೇಜ್ ರೀತಿಯಲ್ಲಿ ತೋರಿಸ್ತೀನಿ, ನೋಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ 1000 ರೂಪಾಯಿ ಕೊಟ್ಟು ಹೋಗೋದು ವರ್ತಾ ಇಲ್ವಾ ಅಂತ ನೀವು ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟು ಹೇಳಿ. ನನಗೇನಂತಂದರೆ ಫೀಲ್ ಮಾಡ್ತೀರಾ ಆ ಒಂದು ನೇಚರ್ನ, ಆ ಒಂದು ಇದನ್ನ. ಘಾಟ್ಸ್ ನೋಡ್ತಿರಲ್ಲೋ ಗೊತ್ತಿಲ್ಲ, ನೀರು ಮಧ್ಯೆಲ್ಲ ಒಂದು ಪಕ್ಷಿ ಅದು ಇದೆಲ್ಲ ಬರುತ್ತಲ್ಲ, ಇಲ್ಲೊಬ್ರು ಬಂದು ನೋಡಿ ಕಿರಿಕಿರಿ ಮಾಡ್ತಾರೆ. ಇವರು ಏನಿರಲ್ಲ, ಎಕ್ಸ್ಪೆಕ್ಟೇಷನ್ ರಿಯಾಲಿಟಿ ಥರ ಅನಿಸ್ತು ನನಗಂತೂ. ವಾರಣಾಸಿ ವಿಡಿಯೋ ನೋಡ್ಕೊಂಡು ಖುಷಿಯಾಗಿ ಇಲ್ಲಿ ಬರೋಕ್ಕಂತೂ ದೇವ್ರನ್ನ ಹೋಗ್ಬಿಟ್ಟು ಶಿವನ ಅಲ್ಲೇ ನಮ್ಮ ಬೆಂಗಳೂರಲ್ಲೆಲ್ಲ ನೋಡ್ಕೊಳ್ಳೋಣ ಹಂಗಂತೀರಾ? ಆ್ಯಕ್ಚುಲಿ ರಿಯಾಲಿಟಿ ಇರೋದು ಹಂಗೇನೆ. ನೀವು ವಿಡಿಯೋದಲ್ಲಿ ನೋಡ್ಬಿಟ್ಟು ತುಂಬ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದರೆ ನಿಮಗೆ ಸ್ಯಾಟಿಸ್ಫೈ ಆಗಲ್ಲ. ಬಂದು ನಾರ್ಮಲಾಗಿ ನೋಡ್ಕೊಂಡು ಹೋಗ್ತೀನಿ, ದೇವ್ರನ್ನ ನೋಡಲೇಬೇಕು ಅಂತ ಇದ್ದರೆ ಬನ್ನಿ. ಯಾಕಂದರೆ ಈ ಗಜ ಮಧ್ಯದಲ್ಲಿ ನೋಡ್ಕೊಂಡು ಹೋಗ್ಬೋದು. ಬಟ್ ಊರು ಪೂರ್ತಿ ಗಲೀಜು. ನಾನು ಪದೇ ವಿಡಿಯೋದಲ್ಲಿ ಅದೇ ಹೇಳ್ತೀನಿ, ಊರು ಪೂರ್ತಿ ಗಲೀಜು. ಎಕ್ಸ್ಪೆಕ್ಟ್ಗಿಂತ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಇವತ್ತಿನ ದಿನದ 2ನೇ ಬೋಟು ಆನ್ ಆಗಿದೆ. ಎಲ್ಲಿಗಂತಂದರೆ ಈ ಮಂಗಳಾರತಿ ನಡೆಯುತ್ತೆ, ಗಂಗಾ ಪೂಜಾ ನೋಡೋಕ್ಕೆ ಅಲ್ಲೋಗಿ ಕ್ಯೂ ನಿಂತ್ಕೊಂಡ್ರೆ ತುಂಬ ಲೇಟ್ ಆಗುತ್ತೆ. ಎಸ್ಟರ್ಡೇ ನೆನ್ನೆ ಹೋಗಿದ್ವಿ, ದೇವ್ರ ದರ್ಶನ ಅದು, ಗಂಗಾ ಪೂಜಾ ಸಿಗಲೇ ಇಲ್ಲ. ಸೊ ಈಗ 2ನೇ ಬಾರಿ ಬೋಟ್ಗೆ 100 ರೂಪಾಯಿ ಕೊಟ್ಟು ಹೋಗಿದ್ದೀವಿ. ನೀವು ಇನ್ನೂ ದೂರದಿಂದ ಬಂದರೆ ಹಿಂದೆ ಘಾಟ್ಗಳಿದ್ದಾವಲ್ಲ, ಒಂದೊಂದು ಘಾಟ್ಗೆ ಒಂದೊಂದು ಪ್ರೈಸ್ ಇರುತ್ತೆ. ಹಿಂದೆ ನಾವು ಸ್ಟಾರ್ಟಿಂಗ್ ಘಾಟಲ್ಲಿ ಬಂದಾಗ 1000 ರೂಪಾಯಿ ಹೇಳಿದ್ರು, ಅದಾದಮೇಲೆ 500 ರೂಪಾಯಿ ಹೇಳಿದ್ರು, ಅದಾದಮೇಲೆ ಕೊನೆಗೆ 300 ರೂಪಾಯಿ ಹೇಳಿದ್ರು. ಈಗ ವಿಷ್ಣು ರೆಸ್ಟ್ ಹೌಸ್ ಅಂತ ಇದೆ. ಯಾವುದು ಇದು ಘಾಟು? ರಾಜ್ ಘಾಟ್ ಅಂತಿದೆ. ನಿಯರ್ ಬೈ ಗಂಗಾ ಪೂಜಾ ನಡೆಯುವಂಥ ಒಂದು ಜಾಗ. ಅಲ್ಲಿ ಜಸ್ಟ್ 100 ರೂಪಾಯಿಗೆ ಈ 3 ಘಾಟು, 80 ಘಾಟು, ಹರಿಶ್ಚಂದ್ರ ಘಾಟು ಮತ್ತು ಈ ಘಾಟ್ನ ತೋರಿಸ್ತಾರಂತೆ. ಯಾವುದು ಈಗ ಗಂಗಾ ಪೂಜೆ ನಡೀತಿರುವಂಥ ಘಾಟ್ನ ತೋರಿಸ್ತಾರಂತೆ. ಸೊ 2ನೇ ಬೋಟ್ ಜರ್ನಿ ನಮ್ಮದು ನಡೀತಾ ಇದೆ. ಸೊ ಇಲ್ಲಿಂದ ನೆಕ್ಸ್ಟು ಗಂಗಾ ಪೂಜೆ ನೋಡ್ಬೋದು. ನೈಟ್ ಒಂದೊಳ್ಳೆ ವ್ಯೂ ಜೊತೆಗೆ, ಮಿಸ್ಟ್ ವ್ಯೂ ಜೊತೆಗೆ ಒಂದೊಳ್ಳೆ ಬೋಟ್ ರೈಡು. 100 ರೂಪಾಯಿ ಕೊಡೋದು ವರ್ತು. ನೀವು ಬೇರೆ ಕಡೆ ಕೇಳಿದಾಗ ಹೇಳಿದ್ನಲ್ಲ, ನಾನು ಫಸ್ಟ್ ವೀಡಿಯೋದಲ್ಲಿ ಪದೇ ಹೇಳ್ತಾ ಇದ್ದೀನಿ, ಇಲ್ಲಿ ಸಿಕ್ಕಾಪಟ್ಟೆ ಇದಾಗುತ್ತೆ ಸ್ಕ್ಯಾಮು. ಆ ಸ್ಕ್ಯಾಮಲ್ಲಿ ನಾವು ತಗೊಳಕ್ಕೊಂಡಿಲ್ಲ. ಪ್ಲಾನ್ ಮಾಡ್ಕೊಂಡು ಜಸ್ಟ್ 100 ರೂಪಾಯಿಗೆ ಈ ಬೋಟ್ ಜರ್ನಿ ಮಾಡ್ತಾಯಿದ್ದೀವಿ. ಸಂಜೆ ಒಂದೊಳ್ಳೆ ನೈಟ್ ವ್ಯೂ ಜೊತೆಗೆ ಒಂದೊಳ್ಳೆ ಬೋಟ್ ರೈಡು. ನೀವು ಬಂದರೆ ದೇವರನಗು ಬೆಳಗ್ಗೆ ಟೈಮಲ್ಲಿ ಬರೋಕ್ಕೆ ಹೋಗ್ಬೇಡಿ, ಬಿಕಾಸ್ ಅಮೌಂಟ್ ಜಾಸ್ತಿ ಇರುತ್ತೆ. ನಾವೇ 350 ರೂಪಾಯಿ ಕೊಟ್ಟು ಬಕ್ರ ಆಗಿದ್ವಿ. ಇದು 2ನೇ ಟೈಮ್ ಬರ್ತಾ ಇರೋದು. ಸಂಜೆ ಒಂದು 6-6:30 ಬಂದುಬಿಟ್ರೆ ನಿಮ್ಗೆ ಆರಾಮಾಗಿ 5:05 ಬಂದುಬಿಡಿ. 5 ಗಂಟೆ 5:30 ಬಂದುಬಿಟ್ರೆ ಈ ರೈಡ್ಸ್ ಶುರುವಾಗುತ್ತೆ. ಶೇರಿಂಗ್ ಇರುತ್ತೆ, ಸಿಂಗಲ್ ಬೋಟಿಂಗ್ ಇರಲ್ಲ. ವರ್ತು 100 ರೂಪಾಯಿಗೆ ಆರಾಮಾಗಿ ಒಂದು 2-3 ಘಾಟ್ ತೋರಿಸ್ತಾರೆ. ಲೈಟ್ ವ್ಯೂ ಜೊತೆಗೆ ಗಂಗಾ ಪೂಜೆ, ಗಂಗಾ ಆರತಿ ನೋಡಿಕೊಂಡು ಆರಾಮಾಗಿ ಹೋಗ್ಬೋದು. ನೋಡಿ ಆ ವ್ಯೂ ನೋಡಿ, ನೈಟಲ್ಲಿ ಸಖತ್ತಾಗಿದೆ. ಇಲ್ಲಿ ನೆಕ್ಸ್ಟ್ ಹೋದರೆ ಹರಿಶ್ಚಂದ್ರ ಘಾಟ್. ನಾನು ಬೆಳಿಗ್ಗೆ ತೋರಿಸ್ನಲ್ಲ ಹರಿಶ್ಚಂದ್ರ ಘಾಟಲ್ಲಿ ನಾರ್ಮಲಾಗಿ ಅಲ್ಲಿ ಕಾಣಿಸ್ತಿದೆ ನೋಡಿ, ಹೊಗೆ ಬರ್ತಾ ಇದೆಯಲ್ಲ, ಆ ಪೋರ್ಷನಲ್ಲಿ ಹರಿಶ್ಚಂದ್ರ ಘಾಟ್ ಇರೋದು. ಕಂಟಿನ್ಯೂಸ್ ಆಗಿ ಎಣ ಬೇಯ್ತಾ ಇರುವಂಥ ಒಂದು ಜಾಗ. ಯಾವುದಾದ್ರೂ ನಾನ್ ಸ್ಟಾಪು ಶವಗಾರ ಇದ್ದರೆ ಇದೆ ಅಂದ್ಕೊತೀನಿ. ಶವಗಾರ ಅನ್ನೋದಕ್ಕಿಂತ ಇಲ್ಲಿ ಹೋಲಿ ಪ್ಲೇಸು, ತುಂಬ ಜನ ಸತ್ತೋರಿಗೆ ತೃಪ್ತಿ ಸಿಗುವಂಥ ಪ್ಲೇಸು. ಹೇಳ್ತಾ ಇರೋದು ಈ ಥರ ಎಣ ಕಂಟಿನ್ಯೂಸ್ ಆಗಿ ಬೇಯುವಂಥ ಜಾಗ ಅಂತಲೇ ಹೇಳ್ಬೋದು. ಸಂಜೆ ಬನ್ನಿ, ಒಂದು 5 ಗಂಟೆಗೆ ಬನ್ನಿ, ಬೋಟ್ ತೊಗೊಳ್ಳಿ. ಬೋಟಲ್ಲಿ ಹೋಗಿ 100 ರೂಪಾಯಿ ಕೊಟ್ಟು ಗಂಗಾ ಆರತಿ ನೋಡ್ಕೊಳ್ಳಿ. 7 ಗಂಟೆಗೆ ದೇವ್ರ ದರ್ಶನ, 7-7:30 ಹೋದರೆ ದೇವ್ರ ದರ್ಶನ ಆರಾಮಾಗಿ 5 ನಿಮಿಷದಲ್ಲಿ ಆಗಿಬಿಡುತ್ತೆ. ಆಲ್ಮೋಸ್ಟ್ ನಾವು ಗಂಗಾ ಆರತಿ ನಡೆಯುವಂಥ ಸ್ಥಳಕ್ಕೆ ಬಂದಿದ್ದೀವಿ. ಇಲ್ಲಿಂದ ಜಸ್ಟ್ ಮಣಿಕರ್ಣಿಕಾ ಘಾಟ್ಗೆ ಹೋಗಿ ಬಂದಾದಮೇಲೆ ಗಂಗಾ ಆರತಿ ತೋರಿಸ್ತಾರಂತೆ. ಟೈಮ್ ಈಗ ಒಂದು 6:05 ಆಗಿದೆ. ಸೊ 6:20ಗೆ ಗಂಗಾ ಆರತಿ ಶುರುವಾಗೋದು. ಸೊ ಈ ಥರ ಬೋಟಲ್ಲಿ, ಆ ಬೋಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದಾರೆ.
ನಮೋ ಬೋಟಲ್ಲಿ ಕೂಡ ಯಾವ ಜಾಗ ಏನು ಕತೆ ಅಂತ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತವ್ರೆ. ಸೊ ಅಲ್ಲಿ ಕ್ಯೂ ಇದೆ, ಸಿಕ್ಕಾಪಟ್ಟೆ ಕ್ರೌಡ್ ಇದೆ, ನಿಮ್ಗೆ ಲೈಟ್ ಕಾಣಿಸ್ತಾ ಇರ್ಬೋದು. ಆ ಕ್ರೌಡಲ್ಲಿ ಕೂತ್ಕೊಂಡು ಗಂಗಾ ಆರತಿ ನೋಡೋದು ತುಂಬ ಕಷ್ಟ. ಸೊ ಅದಕ್ಕೋಸ್ಕರ ಈ ಥರ ಬೋಟ್ನ ತೊಗೊಳ್ಳೋದು ಬೆಸ್ಟು. ಬಟ್ ಇವನು ಯಾವ ರೀತಿ ವ್ಯೂ ತೋರಿಸ್ತಾರೋ ನನಗಂತೂ ಗೊತ್ತಿಲ್ಲ, ಬಿಕಾಸ್ ಆಲ್ರೆಡಿ ಬೋಟಲ್ಲಿ ಜಾಮ್ ಆಗಿದೆ. ಹಿಂದೆ ನಿಂತ್ಕೊಂಡು ನೋಡ್ಬೇಕನ್ನೋ ಗೊತ್ತಿಲ್ಲ. ದಾರಿ ಮಾಡ್ತಾರೆ ನೋಡಿ, ಖತರ್ನಾಕಿದ್ದಾರೆ. 2 ಬೋಟ್ ಇವು ನೋಡಿ. ನಮ್ಮ ಬೋಟವನು ಬಿಡಿದಾರಂಗೆ ಮುಂದೆ ತಳ್ಕೊಂಡು ಹೋಗ್ತಾನೆ. ಕಷ್ಟ ಆದರೂ ಪರವಾಗಿಲ್ಲ ಅಂತ ನೋಡಿ ತಳ್ತವ್ರೆ. ಅಯ್ಯೋಯ್ಯೋ ಅಯ್ಯೋಯ್ಯೋ ಅಯ್ಯೋಯ್ಯೋ, ಒಂದು ಬೋಟ್ಗೂ ಇನ್ನೊಂದು ಬೋಟ್ಗೂ ಕಂಜೆಸ್ಟೆಡ್. ಅಯ್ಯೋಯ್ಯೋ, ಹತ್ರ ಕರ್ಕೊಂಡೋಗಿ ಪಾಪ ಪ್ರಯತ್ನ ಪಡ್ತವ್ರೆ. 100 ರೂಪಾಯಿ ಕೊಟ್ಟಿದ್ದಕ್ಕೆ ನೋಡಿ. ಆ್ಯಕ್ಚುಲಿ ನಾವು ಸ್ಕ್ಯಾಮ್ ಮಾಡ್ತಾ ಇದೀವಿ. ಆ ಬೋಟಲ್ಲಿ ಇದ್ವಿ, ಆ ಬೋಟಿಂದ ಇಲ್ಲಿ ಹತ್ರ ಕಾಣಿಸ್ಬೇಕನ್ನೋ ಕಾರಣಕ್ಕೆ ಹೋಗ್ತಾ ಇದೀವಿ. ಪಾಪ ಅವರು ರಿಸ್ಕ್ ತಗೊಂಡು ಕರ್ಕೊಂಡು ಹೋಗ್ತಾವ್ರೆ. ಅವ್ರು ನಮಗೆ ಸ್ಕ್ಯಾನ್ ಮಾಡೋಕೆ ಮುಂಚೆ ನಾವು ಅವ್ರಿಗೆ ಸ್ಕ್ಯಾನ್ ಮಾಡ್ತಾ ಇದೀವಿ. ಆ್ಯಕ್ಚುಲಿ ಆ ಲೈಟ್ ಇದೆಯಲ್ಲ, ಲೈಟ್ ಕೆಳಗಡೆ ಇದ್ವಿ. ಸೊ ಕಾಸು ಕೊಟ್ಟು 100 ರೂಪಾಯಿ ಹೋಗಿದ್ವಿ. ಪಾಪ ಅವ್ರು ಹೆಲ್ಪ್ ಮಾಡಿದ್ರು, ಇಲ್ಲ ಅಂತಲ್ಲ. ಬಟ್ ಅಲ್ಲಿಂದ ಬೆಟರ್ ವ್ಯೂ ಸಿಗಲ್ಲ ಅನ್ನೋ ಕಾರಣಕ್ಕೆ ಅವ್ರು ನಮ್ಮನ್ನ ಅಲ್ಲಿಂದ ಕರ್ಕೊಂಡು ಬೋಟ್ ಮೇಲೆ ಈ ಪೋರ್ಷನ್ ಬಂದು ಇಳಿಸಿ ಇಲ್ಲಿಂದ ಕರ್ಕೊಬಂದರು. ಬೆಟರ್ ಏನಂತಂದರೆ, ಬೋಟ್ ವ್ಯೂ ಬೇಕಂತಂದರೆ ನೀವು ನಾರ್ಮಲ್ ನೋಡ್ತೀರ ಬೋಟಲ್ಲಿ ಬನ್ನಿ ರಶ್ ಇದ್ದಾಗ. ರಶ್ ಇಲ್ದಿರೋ ಟೈಮಲ್ಲಿ ಈ ಕಡೆ ಕಂಪ್ಲೀಟಾಗಿ ಖಾಲಿ ಇರುತ್ತೆ. ಇದು ಕಂಪ್ಲೀಟ್ ಖಾಲಿ ಪೋರ್ಷನು. ಹಂಗೆ ಈ ಕಡೆ ಬಂದರೆ ಈ ಪೋರ್ಷನ್ ಇದೆಯಲ್ಲ, ಇಲ್ಲಿ ನಿಮಗೆ ಗಂಗಾ ಆರತಿ ಆಗೋದು. ಮತ್ತು ಆ ಕಡೆ ಎರಡು ಜಾಗದಲ್ಲಿ ಮಾಡ್ತಾರೆ. ಈ ಜಾಗದಲ್ಲಿ ನಾವು ಸೆಟಲ್ ಆಗಿದ್ವಿ. ಬೋಟಲ್ಲಿ ಬಂದಿದ್ದಕ್ಕೆ ನನ್ನ ಪ್ರಕಾರ ಚೆನ್ನಾಗಿ ತೋರಿಸ್ಕೊಬಂದು. ಬಟ್ ಹೊಡ್ತೇನಪ್ಪ ಅಂದರೆ ಹತ್ರನೇ ಬರೋಂಗಾಯ್ತಲ್ಲ ನಡ್ಕೊಂಡು ಅನ್ನಂಗಾಯ್ತು. ಸೊ ನೋಡೋಣ ಮಹಾಮಂಗಳಾರತಿ ಯಾವ ರೀತಿ ಮಾಡ್ತಾರೆ ಏನು ಕತೆ ಅಂತ. ಆಲ್ರೆಡಿ ಮಂತ್ರ ಹೇಳ್ತಾ ಇದ್ದಾರೆ. 6:20ಗೆ ಶುರುವಾಗುತ್ತಂತೆ. ಸೊ ವೆಯ್ಟ್ ಮಾಡ್ತಾ ಇದ್ವಿ. ಫ್ರೆಂಡ್ಸು ಕೂಡ ಬರ್ತಾ ಇದ್ದಾರೆ. ಒಬ್ಬೊಬ್ಬರನ್ನ ಆ ಬೋಟಿಂದ ಈ ಬೋಟ್ಗೆ ಶಿಫ್ಟ್ ಮಾಡಿ ಇಲ್ಲಿವರೆಗೂ ತಂದುಬಿಟ್ಟಿದ್ದಾರೆ. ಆಲ್ರೆಡಿ ನೋಡಿ ಅಲ್ಲಿ ಬರ್ತಾ ಇದ್ದಾರೆ. ಕ್ರಾಸ್ ಮಾಡಿಕೊಂಡು ಬೋಟ್ ಮೇಲೆ ಹತ್ಕೊಂಡು ಕೊನೆಗೆ ಲಾಂಚ್ ಹತ್ರ ಬಂದಿದ್ದಾರೆ. ಏ ಬ್ರದರ್, ಎಸ್ ಫೈನಲಿ ವಿ ಕೇಮ್ ಟು ದ ಎಂಡ್. ಸಿಕ್ಕಾಪಟ್ಟೆ ಚಳಿ, ಎಲ್ಲ ಕಡೆ ಸುತ್ತಬಿಟ್ಟು ಬಂದೆ. ಮಣಿಕರ್ಣಿಕಾ ಘಾಟು, ಆ ಕಡೆ ಹರಿಶ್ಚಂದ್ರ ಘಾಟು, ಅದಾದಮೇಲೆ ಗಂಗಾ ಆರತಿ, ಎಲ್ಲೆಲ್ಲಿ ಏನೇನಿದೆ ಎಲ್ಲನೂ ನಿಮಗೆ ಈ ವಿಡಿಯೋದಲ್ಲಿ ಮ್ಯಾಕ್ಸಿಮಮ್ ಕವರ್ ಮಾಡಿದ್ದೀನಿ. ಫೈನಲಾಗಿ ನಾನು ಹೇಳೋದೇನೆಂದರೆ, ಇಲ್ಲಿ ಕ್ಯೂ ಇದೆಯಲ್ಲ, ನೀವು ಬೆಳಗ್ಗೆ ಬಂದು ದರ್ಶನ ಮಾಡ್ತೀನಿ ಅಂದರೆ ಬೇಗನೆ ದರ್ಶನ ಆಗೋಲ್ಲ. ಸಂಜೆ ಬಂದರೆ ಈ ಕ್ಯೂ ಅಲ್ಲಿ ಜಸ್ಟ್ 10 ನಿಮಿಷ ಒಳಗಡೆ ಹೋದರೆ ದೇವ್ರ ದರ್ಶನ ಮಾಡ್ಕೋಬೋದು. ಬಟ್ ನೀವು ನಾರ್ಮಲ್ ದರ್ಶನ ತೊಗೊಂಡ್ರೆ ಬೇಗನೆ ತಳ್ಳಿ ಬಿಡ್ತಾರೆ. ನೀವು ಸ್ಪೆಷಲ್ ಒಂದು 550 ಇಲ್ಲ 350 ರೂಪಾಯಿ ಕೊಟ್ಟು ಹೋದರೆ ಸ್ವಲ್ಪ ವೆಯ್ಟ್ ಮಾಡಿ ದೇವ್ರನ್ನ ನೋಡ್ಬೋದು. ದೇವ್ರ ಲಿಂಗ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇದರಲ್ಲಿ ಡಿಸಡ್ವಾಂಟೇಜು, ನಾವು 2 ಬಾರಿ ಹೋಗಿ ಲಿಂಗ ನೋಡ್ಕೊಬಂದ್ವಿ. ಇಲ್ಲಿಂದ ಈಚೆಗೆ ನಿಮ್ಮ ಸ್ಮಾರ್ಟ್ಫೋನು, ಸ್ಮಾರ್ಟ್ ವಾಚು ಏನೂ ಕೂಡ ಅಲೋ ಇರೋಲ್ಲ. ಎಲ್ಲ ಪ್ರತಿಯೊಂದು ಕೂಡ ನೀವು ರೂಮಲ್ಲಿ ಇಟ್ಟು ಬಂದರೆ ಬೆಸ್ಟು. ಇಲ್ಲೆಲ್ಲ ಲಾಕರ್ ಅದಿದಂತ ಇದೆ, ಲಾಕರ್ನಲ್ಲಿ ನಂಬಕ್ಕೆ ಹೋಗ್ಬೇಡಿ. ಬೇಗನೆ ಬಂದರೆ ಇಲ್ಲಿ ದೇವಸ್ಥಾನದ ಲಾಕರ್ ಇದೆ, ಫ್ರೀ ಲಾಕರು, ಅಲ್ಲಿ ನೀವು ಇಡ್ಬೋದು. ಇಲ್ಲಂತ ನಿಮ್ಮ ರೂಮಲ್ಲೇ ಪ್ರತಿಯೊಂದು ಇಟ್ಬಿಟ್ಟು ಬಂದು ಇಲ್ಲಿ ದೇವ ದರ್ಶನ ಮಾಡ್ಕೊಂಡ್ರೆ ಬೆಟರ್ ಅಂತಲೇ ಹೇಳ್ತೀನಿ. ನಮಗೆ ನೆನ್ನೆ ಆದಂಥ ಎಕ್ಸ್ಪೀರಿಯನ್ಸಿಂದ ಇವತ್ತು ನಾನು ಲಾಕರ್ ಸಜೆಷನ್ ಕೊಡ್ತಾ ಇದ್ದೀನಿ. ಎಲ್ಲರೂ ನೋಡೋಕ್ಕೆ ಕಳ್ಳರ ಥರನೇ ಇರ್ತಾರೆ, ಬಟ್ ಯಾರೂ ನಂಬೋಕ್ಕಾಗಲ್ಲ. ನೀವು ಮೊಬೈಲ್ ಕೊಟ್ಬಿಟ್ಟು ಪ್ರಸಾದ ಇಸ್ಕೊಂಡು ಹೋದ್ಮೇಲೆ ಒಂದು ಲಾಕರ್ ಫ್ರೀ ಅಂತ ಹೇಳ್ತಾರೆ. ಪ್ರಸಾದಕ್ಕೆ 300-400 ರೂಪಾಯಿ ಚಾರ್ಜ್ ಮಾಡೋದ್ರಿಂದ ಲಾಕರ್ನ ಯಾರು ನಂಬೇಡಿ. ನೋಡ್ಕೊಂಬನ್ನಿ, ದೇವ್ರದ ಲಾಕರ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ಕೊಂತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಡಿಫ್ರೆಂಟ್ ಆಗಿರುವಂಥ ವ್ಲಾಗ್ಸ್ ನಮ್ಮ ಚಾನಲ್ ಬರುತ್ತೆ. ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮುಂದಿನ ಸಿಗ್ತೇನೆ. ಟೇಕ್ ಕೇರ್, ಬಾಯ್.